ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್. ನೀವು 3 ವರ್ಷ ಏನು ಕಲ್ತಿದ್ರಲ್ಲ, ಸೊ ಒಂದ್ ಏನೋ ಮೆಮೊರೇಬಲ್ ಈ ಸ್ಕೂಲಲ್ಲಿ ಬಿಟ್ಟು ಹೋಗಿದ್ದೀರಿ ಅಂತಂದ್ರೆ ಏನು, ಅಥವಾ ನೆನಪಿಟ್ಕೊಂಡಿದ್ದೀರಿ ಅಂದ್ರೆ ಏನು? ಸ್ಕೂಲಿಗೆ ಲಾರಿಯಾಗ್ಲಿದ್ರ ಇಟ್ಟಂಗೆ ಮ್ಯಾಗ ಓಡಿಸಿದ್ರು, ಅದನ್ನೊಂದು ನೆನಪಿಟ್ಕೊಳ್ಳುವಂಥದ್ದು. ಥ್ಯಾಂಕ್ ಯು ಗುರುಶಾಂತ್. ಗ್ರೂಪ್ ಅದೇನಾದ್ರು ನೆನಪಿಟ್ಕೊಳ್ಳುವಂಥದ್ದು? ಈ ಶಿರಗುಟ್ಟಿ ಗ್ರಾಮದಲ್ಲಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಕಲಿಬೇಕಂದ್ರೆ ಬಹಳ ಪುಣ್ಯ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ರಾಮು. ಈ 3 ವರ್ಷದಲ್ಲಿ ಏನೋ ನೆನಪಿಗೆ ಇಟ್ಕೊಂಡು ಅಂದ್ರೆ ಈ ಸ್ಕೂಲ್ನೊಳಗೆ ಏನಂತ? ಇಲ್ಲಿ ಪ್ರತಿಯೊಂದು ಕ್ಷಣ ನೆನ್ಪಿಟ್ಬಿಡೋ ಅಂತದ್ದು. ಸೊ ಎಲ್ಲಾ ಕ್ಷಣ ನಾವು ಯಾವಾಗಲೂ ನೆನ್ಪಟ್ಕೊಂಡೇ ಇರ್ತೇವೆ. ಒಂದು ಮೆಮೊರೇಬಲ್ ಅಂತ ಏನಾದ್ರು ಇದೆನಾ? ಮೆಮೊರೇಬಲ್ ಬಂದ್ರೆ ನಾವು ಇಲ್ಲಿ ಆಟ ಆಡಿರೋದು. ಒಂದ್ ಟೈಮಲ್ಲಿ ನಾವು ಇದ್ರ ಹತ್ರ ಕಿರ್ ಆಡ್ತಾ ಇದ್ವಿ. ಆ ಟೈಮಲ್ಲಿ ಸರ್ ಬಂದು ಎಲ್ಲರೂ ನೋಡಿದಿರೋದು, ಅದು ತುಂಬಾ ಮೆಮೊರೇಬಲ್ ಆಗಿದೆ. ಓಕೆ, ಥ್ಯಾಂಕ್ ಯು ರಾಮು. ಸ್ಕೂಲಲ್ಲಿ ಮೆಮೊರೇಬಲ್ ಏನೋ ಒಂದು ಇದೆ ಅಂತಂದ್ರೆ ಏನು ಹೇಳಕ್ ಇಷ್ಟಪಡ್ತೀನಿ? ಇಷ್ಟಪಡುವಾಗ ಏನೈತೆ ಅಂದ್ರೆ, ಈಗ ನಾನು ಕನ್ನಡ ಶಾಲೆ ಲಾಸ್ಟ್ 7ನೇ ಇಲ್ಲಿಂದ ಕಲ್ತಿದ್ದೆ. ನಂದು 10th ಎಲ್ಲ ಧಾರವಾಡ RLS. ಆದರೂ ಇಲ್ಲಿ ಇಷ್ಟೆಲ್ಲ ಸ್ನೇಹಿತರು ಕೂಡಿ ನಮ್ಮನ್ನೆಲ್ಲ ಒಗ್ಗಟ್ಟಿಸಿ ಇದನ್ನೆಲ್ಲಾನ ಮತ್ತೆ ಮಳೆಗೂಡಿ ಬನ್ನಿ ಅಂತೇಳಿ ಒಂದು ಫಂಕ್ಷನ್ ಮಾಡಿ. ನೀ ಹೈಸ್ಕೂಲ್ ಕಲ್ತಿಲ್ಲ, ಕನ್ನಡ ಶಾಲೆಯಲ್ಲಿ ಕಲ್ತಿದ್ದಿ. ಸೊ ಇಷ್ಟು ವರ್ಷದ ಮೇಲೆ ಬಂದು ಇಷ್ಟು ಸ್ನೇಹಿತರ ಜೊತೆ ನೀ ಇದೆಯಲ್ಲ, ಸೊ ಯಾವ ಫೀಲಿಂಗ್ ಆಗ್ತದೆ? ನಂಗೆ ಭಾಳ ಖುಷಿ ಆಗತೈತಿ. ಈ ಮಳಿ ಅದು ಇದ್ದಿದ್ದಕ್ಕ ಬರಂಗಿಲ್ಲ, ಬೇಡ ಹೋಗುದ ಅನ್ಕೊಂಡಿದ್ದೆ. ಆಮೇಲೆ ಇವತ್ತು ಅನಿಸ್ತೆ ಭಾಳ ಮಿಸ್ ಮಾಡ್ಕೋತಿದ್ದೆ ನಾನು ಅಂತ ಹೇಳಿ. ಭಾಳ ಖುಷಿ ಆಗ್ತದೆ. ಭಾಳ ಖುಷಿ ಆಗ್ತೈತಿ. ಇದೆ ಇವಾಗ ಇದೆಲ್ಲ ನೋಡಿ, ಸಂಭ್ರಮ ನೋಡಿ ಭಾಳ ಖುಷಿ ಆಗತೈತಿ. ಯಾಕಂತಂದ್ರ ಈ ಸ್ನೇಹಿತರೆ ಹೊಸ ಸ್ನೇಹಿತರು ಅದಾರ, ಹಳುಬ್ರು ಅದಾರ, ಎಲ್ರು ಅದಾರ. ಎಲ್ರಿಗೂ ಭೇಟಿಯಾಗಿ ಭಾಳ ಅಂದ್ರೆ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರನ್ನೂ ಮೀಟ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಗೆ ನಮ್ದು 16 ವರ್ಷದ ಗ್ಯಾಪ್ ಇತ್ತು. ಫ್ರೆಂಡ್ಶಿಪ್ ಯಾರು ಸಿಕ್ಕಿರ್ಲಿಲ್ಲ, ಎಲ್ಲಾರನ್ನೂ ನೋಡಿ ಭಾಳ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಪರಿಣಬಾನು, ಹಾಯ್ ವಿಜಯಲಕ್ಷ್ಮಿ, ರೇಣುಕಾ, ಹಾಯ್ ಮತ್ತೂರವ್ರು, ಗಂಗಮ್ಮ ಮತ್ತೂರು. ಈಗ ನೀವು ಇಷ್ಟು ವರ್ಷದ ಮೇಲೆ 16 ವರ್ಷದ ಮೇಲೆ ಎಲ್ಲರೂ ಸ್ನೇಹ ಸಮ್ಮೇಳನದೊಳಗೆ ಸೇರಿರಲ್ಲ. ಸೊ ನಿಮ್ಗೆ ಏನು ಯಾವ ಥರ ಅನಿಸ್ತಾ ಇದೆ? ಹ್ಯಾಪಿ ಆಯ್ತಾ? ಓಕೆ, ನಿಮಗೆ ಯಾರು ಫ್ರೆಂಡ್ಸ್ ಹೊಸದಾಗಿ ಯಾರು ಆಗಿದಾರ? ಯಾರಿಲ್ಲ, ಇವ್ರು ನಾರ್ಮಲ್ ಆಗಿ ಫ್ರೆಂಡ್ಸ್. ದಿನ ಮರೆಯಂಗ ಆಗತ್ತೆ. ಯಾವತ್ತು ಜೀವನ ವಾಪಸ್ ಹಿಂಗ ಈ ತರ ಆಗ್ತೀರಾ? ಆಗ್ಬೇಕನ್ನೋದು ಇವತ್ತು ನಮ್ಮ ಸ್ಕೂಲಿಗೆ ಬರ್ಬೇಕನ್ನೋ ಅನುಭವ ಆಗತ್ತೆ ನಮ್ಗೆ. ಖುಷಿ ಆಯ್ತಾ? ಏನಾದ್ರು ಒಂದು ಮೆಮೊರೇಬಲ್ ಅಂದ್ರೆ ನಿಮ್ಗೆ ಏನಾದ್ರು ಇಲ್ಲಿ 3 ವರ್ಷ ಹಿಂದೆ ಕಲ್ತಿದ್ದ ಸಣ್ಣ ಸ್ಕೂಲಿಗೆ ಬರ್ತಿದ್ವಲ್ಲ, ಈಗೆಲ್ಲ ನೆನಪ ರಿಪೀಟ್ ಆಗಕತ್ತವ್ರೆ. ವಾಪಸ್ ಹೈಸ್ಕೂಲ್ ಬರ್ಬೇಕಂತ ಅನಿಸ್ತಾ ಇದೆ. ಓಕೆ, ಏನಾದ್ರು ಮೆಮೊರೇಬಲ್ ಅಂದ್ರೆ 3 ವರ್ಷದೊಳಗೆ ಈ ತರ ಏನೋ ಯಾವ್ದೋ ಸರ್ ಹೊಡೆದಿದ್ದಾಯ್ತು, ಏನೋ ಸುಳ್ಳು ಹೇಳಿದ್ದಾಯ್ತು ಆಯ್ತಾ? ಅಲ್ಲ, ಯಾವ್ದಾರ ಮೆಮೊರೇಬಲ್ ಇದೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಕವಿತಾ. ಹಾಯ್. ಓಕೆ, 3 ವರ್ಷ ಅಂದ್ರೆ 16 ವರ್ಷದ ಮೇಲೆ SLC ಫ್ರೆಂಡ್ಸ್ನೆಲ್ಲ ವಾಪಸ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಸೊ ಈ ಸ್ನೇಹ ಸಮ್ಮೇಳನಕ್ಕೆ ನಿಮ್ಗೆ ಯಾವ ಥರ ಫೀಲ್ ಆಗತ್ತೆ? ತುಂಬಾ ಖುಷಿ ಆಗತ್ತೆ. 16 ವರ್ಷದ ಮೇಲೆ ಎಲ್ಲರೂ ಫ್ರೆಂಡ್ಸ್ ದೂರ ಇದ್ದವ್ರು ಎಲ್ಲರೂ ಮೀಟ್ ಆಗಿವಿ. ಏನೋ ಒಂದು ಹೇಳ್ಕೊಬೇಕಂದ್ರೆ ಆಗ್ತಿದ್ದಿಲ್ಲ. ಮೊದಲು ನಂಬರ್ ಸಿಕ್ಕಿದ್ದಿಲ್ಲ ನಮ್ಗೆ, ಈಗೆಲ್ಲ ನಂಬರ್ ಸಿಕ್ತಿತ್ತು. ಕಾಂಟ್ಯಾಕ್ಟ್ನಾಗ ಗ್ರೂಪ್ ಮಾಡ್ಯಾರ, ನಂಬರ್ ಸಿಕ್ಕಿದ್ವಿ. ಎಲ್ಲರೂ ಏನಾರ ಅನಿಸಿಕೆ ಇದ್ರೆ ಹಂಚ್ಕೋಬಹುದು. ಖುಷಿ ಆಗೈತಿ. ಹೊಳ್ಳಿ ಸ್ಕೂಲಿಗೆ ಬಂದಿದ್ದು ಎಲ್ಲರಿಗಿಂತ ಹೆಚ್ಚಿನ ಖುಷಿ ಆಗೈತಿ. ಓಕೆ, ನಿಮ್ಗೇನಾದ್ರು? ನಮಗೂ ತುಂಬಾ ಖುಷಿ ಆಗಿದೆ. ಎಲ್ಲ ಸರ್ಸ್, ನಮ್ಮ ಕ್ಲಾಸ್ಮೇಟ್ ಎಲ್ಲ ಫ್ರೆಂಡ್ಸ್ ನೋಡಿ ಮತ್ತೆ ಎಲ್ಲರೂ ಕೂಡಿದ್ದು ಭಾಳ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು. ಹೌದಾ, ಇನ್ನೊಂದು 3 ವರ್ಷದೊಳಗೆ ಏನೋ ಒಂದು ಮೆಮೊರೇಬಲ್ ನೆನಪಿಟ್ಕೋದು ಅಂತ ಏನು ಘಟನೆ ಅಂದ್ರೆ ಏನೋ ಈ ಥರ ಸರ್ ಬೈದಿರೋದು ಅಥವಾ ನಿನಗೇನಾದರೂ ಸ್ಪೋರ್ಟ್ಸಲ್ಲಿ ಏನಾದರೂ ಮೆಮೊರೇಬಲ್? ನಾವು ಆಟ ಆಡೋಕೆ ಕರಿತಿದ್ವಿ ಸರ್. ಕರೆದಾಗ ಏನಾರೋ ಸ್ವಲ್ಪ ಇಂಜುರಿ ಆದ್ರೆ ಆಮೇಲೆ ಸರ್ ತುಂಬ ಕಾಳಜಿಯಿಂದನೂ ನೋಡ್ಕೊತಿದ್ರು. ಹೋಗಾರ ಸರ್ ತಮ್ಮ ಮಕ್ಕಳ ಥರ ಟ್ರೀಟ್ ಮಾಡ್ತಿದ್ರು. ಅದು ಒಂದು ನಮ್ಗೆ ಸಾಯೋರ್ಗು ನೆನಪು ಹಾರಂಗಿಲ್ಲ. ನಾವು ಹೋಗಾರ ಸರ್ ಅವ್ರ ಮಕ್ಕಳ ಥರ ನೋಡ್ಕೊಂಡ್ರೆ ಹಂಗೆಲ್ಲ ಇದನ್ನ ಮಾತ್ರ ಖುಷಿ ಇತ್ತು. ಹಳ್ಳಿ ಸ್ಕೂಲಿಗೆ 16 ವರ್ಷದ ನಂತರ ಬಂದಿವಿ. ಹ್ಯಾಪಿ. ಥ್ಯಾಂಕ್ ಯು. ಏನಿಲ್ಲ? ಥ್ಯಾಂಕ್ ಯು. ಹೇಗಿದ್ರಿ? ಒಂದು ಸ್ಮಾಲ್ ಕ್ವಶನ್. 16 ಇಯರ್ಸ್ ಅವು ಆಮೇಲೆ ಸಮಾಗಮ ಅಂತ ಒಂದು ಏನಾಗಿ ಇದನ್ನ ಫ್ರೆಂಡ್ಶಿಪ್ ಬಾಂಡಿಂಗ್ ಮಾಡಿದಲ್ಲ, ಸೊ ನಿಂದ ಏನಾದರೂ ಅನಿಸಿಕೆ, ಸ್ಮಾಲ್ ಅನಿಸಿಕೆ ಏನಾದರೂ ಹೇಳೋದಿದೆನಾ? ಫಸ್ಟ್ ಆಫ್ ಆಲ್ ಇದೆಲ್ಲರೂ ಸೇರಿ ಆರ್ಗನೈಸ್ ಮಾಡಿದ್ವಿ. ಭಾಳ ಥ್ಯಾಂಕ್ ಯು. ಐ ಆಮ್ ರಿಯಲಿ ಫೀಲಿಂಗ್ ಔಟ್ ಆಫ್ ದ ವರ್ಲ್ಡ್ ರೈಟ್ ನೌ.
ಆಕ್ಚುಲಿ ಯಾರು ಕಾಂಟ್ಯಾಕ್ಟ್ ಒಳಗೆ ಎಷ್ಟೋ ಜನರ ನಂಬರ್ ಕೂಡ ಇರಲಿಲ್ಲ ನಮ್ಮ ಹಂತಲ್ಲಿ. ಎಷ್ಟು ಕಷ್ಟಪಟ್ಟು ಎಲ್ಲರೂ ನಂಬರ್ ಸಿಕ್ಕು ಎಲ್ಲರಿಗೂ ಕನೆಕ್ಟ್ ಮಾಡಿ ಎಲ್ಲರೂ ಒಂದಿನ ನಾವು ಬಂದು ಸೇರಿದೀವಿ ಅಂತಂದ್ರೆ ಔಟ್ ಆಫ್ ದ ವರ್ಲ್ಡ್ ಫೀಲಿಂಗ್ ಐತಿ. ಐ ಆಮ್ so happy about this today and we are all going to cherish this moment forever in our lives. And also ನಾವು ಒಂದ್ಸತಿ ಹೈಸ್ಕೂಲಿಂದ ಹೇಳ್ಬೇಕಂತಂದ್ರ ಪಾಟೀಲ್ ಸರ್ ಬಂದ ಕೂಡಲೇನ ಹೇಳ್ತಿದ್ರು ವರ್ಸ್ಟ್ ಬ್ಯಾಚ್ ಮಕ್ಕಳ ನಿಮ್ದು ಅಂತೇಳಿ. ಅಂಡ್ ವಿ ಯೂಸ್ ಟು ಬಿಲೀವ್ ದ್ಯಾಟ್. ಓಕೆ, ಬಟ್ ಸರ್ ಅದನ್ನ ಹೇಳ್ಕೊಂತೇನೆ ನಮ್ಗೆ ಇಷ್ಟು ಒಳ್ಳೇದೆಲ್ಲ ಕಲ್ಸಿಕೊಟ್ರಲ್ಲ. ಪಾಟೀಲ್ ಸರ್, ಕಲಾದ್ಗಿ ಮೇಡಮ್, ಹುದಾರ್ ಸರ್, ಆಮೇಲೆ ನಮ್ಮ ಹುಗಾರ್ ಸರ್, ರಡೇರ್ ಸರ್, ಪೂಜಾರ್ ಸರ್, ಅಷ್ಟು ಸಂಧಿ ಗೊಂದಿ ಎಲ್ಲಾನು ಸೇರಿ ಎಷ್ಟು ಕಲ್ಸಿದಾರ ಅಂತಂದ್ರ ವಿ ಶುಡ್ ಬಿ ಆಕ್ಚುಲಿ ಥ್ಯಾಂಕ್ಫುಲ್ ಥ್ರೂ ಔಟ್ ಅವರ್ ಲೈಫ್ಸ್. ಎಷ್ಟು ಅಂದ್ರೆ ಸರ್ ಜಸ್ಟ್ 10:15 5 ಗಂಟೆ ತನಕ ಅಷ್ಟೇ ಕಲಿಸ್ತಿರ್ಲಿಲ್ಲ ನಮ್ಗೆ. ಎಕ್ಸ್ಟ್ರಾ ಕ್ಲಾಸ್ ತಗೊಂಡು ಎಲ್ಲರನ್ನೂ ಕೂಡಿಸಿ ಎಲ್ಲರನ್ನೂ ಔಟ್ಸೈಡ್ ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಮಾಡಿ ಎಷ್ಟು ಚಂದ ಎಲ್ಲ ಹೇಳ್ಕೊಡ್ತಿದ್ರು. ಆಮೇಲೆ ನಮ್ಗೆ ಎಲ್ಲ ಕರ್ಕೊಂಡು ಹೋಗ್ತಿದ್ರು ಪ್ರತಿಭಾ ಕಾರಂಜಿ ಆಗಲಿ, ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ಸ್ ಆಗಲಿ. ನಮ್ಗೇನು ಗೊತ್ತಿರಲಿಲ್ಲ, ಹಳ್ಳಿ ಇದ್ರೊಳಗೆ ಬೆಳೆದಿದ್ವಿ. ಬಟ್ ಸರ್ ನಮ್ಗೆ ಇಂಗ್ಲೀಷ್ ಒಳಗೆ ಮಾತಾಡೋದನ್ನ ನಮ್ಗೆ ಎನ್ಕರೇಜ್ ಮಾಡ್ತಿದ್ರು. ಆಮೇಲೆ ಒಂದ್ಸತಿ ಹುದಾರ್ ಸರ್ ಬಂದು ಕ್ಲಾಸ್ ಒಳಗೆ ಹೇಳಿದ್ರು, ಅವ್ರದ್ದು ಓಲ್ಡ್ ಸ್ಟೂಡೆಂಟ್ ಬಂದು ಅವ್ರ ಜೊತೆ ಇಂಗ್ಲೀಷ್ ಒಳಗೆ ಮಾತಾಡಿದ್ದು ಅವ್ರಿಗೆ ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ. ಸೊ ಸರ್ಗಳಿಗೆ ಇದು ಆ್ಯಕ್ಚುಲಿ ಅವ್ರು ಬೇರೆ ಏನೂ ಎಕ್ಸ್ಪೆಕ್ಟ್ ಮಾಡ್ತಿರಂಗಿಲ್ಲ. ಅವ್ರು ಕಲ್ಸಿದ ಸ್ಟೂಡೆಂಟ್ ಒಂದು ಒಳ್ಳೆ ದಾರಿಯೊಳಗೆ ನಡೆದ್ರೆ ಅವ್ರಿಗೆ ಅದ ಲೈಫ್ ಲಾಂಗ್ ಒಂದು ಅಂತ ಹೇಳಿ